ನೋಡ ನೋಡ ಗೌಡ್ರಿ ಹೆಂಡತಿ ಎಷ್ಟು ಚಂದ ಅಲ್ಲ. ಮದುವೆಯಾಗಿ 3 ವರ್ಷ ಆಯ್ತು. ಹೆಂಡತಿನ ಗಂಡ ಅಂತ ಒಪ್ಕೊಳ್ತಾನೆ ಇಲ್ಲ. ಅದೇ ಸ್ವಲ್ಪ ಆಟ ಇಸ್ಕೊಂಡು ಕೇಳ್ಕೊಂಡ್ರೆ ಛೀ ಗಂಡ್ಸಾಗ್ಬಿಟ್ಟು ಈ ತರ ಹೇಳಕ್ಕೆ ನಾಚೆ ಆಗ್ತಿಲ್ಲ ನಿಂಗೆ. ಗಂಡ್ಸಾದವನೇ ಇವತ್ತು ತಲೆ ತಗ್ಗಿಸ್ಬಾರ್ದು, ನಂತರ ತಲೆ ಎತ್ತಿ ಬದುಕ್ಬೇಕು. ಇನ್ನೊಂದ್ಸತಿ ಈ ರೀತಿ ಮಾಡಿದೆ ಅನ್ಕೋ ತಲೆ ಎತ್ಬಿಡ್ತೀನಿ. ಹುಷಾರ್, ಅರ್ಥ ಆಯ್ತಾ? ಆಯ್ತು ನೋಡ್ರೆ. ಸಾವಿತ್ರಿ ಸಾವಿತ್ರಿ ಎಷ್ಟಿಕ್ಕೂ ಚಿಕ್ಕವಲ್ಲ. ಇದು ಹೆಣ್ಣಿಂದೋ ಏನೋ ಇದೇ ಮನೆ ಅನ್ಕೊಂಡಿದ್ದೆ, ಹೋಟ್ಲ್ ಅನ್ಕೊಂಡಿದ್ದ. ಹೋಗಿಲ್ಲ ಅಂದ್ರೆ ಮರ್ಯಾದೆ ಹೋಗುತ್ತೆ. ಕೇಳಿಸ್ತು. ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗೋವಂತೆ. ಅದರ ಸಂತಾನ ಚಿಕಿತ್ಸೆಗೋಸ್ಕರ ಊರಿನ ಅಧ್ಯಕ್ಷರು ಕೇಳ್ಕೊಂಡ್ ಬಂದಿದ್ರು. ಅದ್ರ ಬಗ್ಗೆ ಕೂತು ಮಾತಾಡ್ತಿದ್ದೆ. ಅರ್ಥ ಆಯ್ತಾ? ಸರಿ, ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟೊಂದು ವಾಪಸ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. only 2 minutes. ಸಾವಿತ್ರಿ 2 ನಿಮಿಷದಲ್ಲಿ ಬರ್ತೀನಿ. ಅಷ್ಟೊಂದು ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿರ್ಬೇಕು. ಅರ್ಥ ಆಯ್ತಾ? ತೊಳಿಬೇಕು, ತೊಳಿಸ್ತೀನಿ. ಅದು ಗಂಡಸಿಂದ ಮಾತ್ರ ಸಾಧ್ಯ. ಹೇಳಿ ಸಮಸ್ಯೆ. ಅದೇ ಸಮಸ್ಯೆ. ಗಂಡಸಾಗ್ಬಿಟ್ಟು ಹೇಳಕ್ಕೆ ನಾಚಿಕೆ ಆಗ್ತಿಲ್ವಾ ನಿಂಗೆ? ಏನಮ್ಮ ಗಾಡಿ ಕಟ್ಟೋದು ಗಂಡನ ಕೈಯಲ್ಲಿ ಪಾತ್ರೆ ತೊಳಿಸ್ಕೊಂಡಿದ್ದೆ. ಮನೆ ಗಂಡ ಅನ್ಕೊಂಡಿದ್ದೆ, ಮನೆ ಹಾಳು ಅನ್ಕೊಂಡಿದ್ಯೋ? ಸಮಾಧಾನ. ಯೋಗ್ಯ ಹೆಣ್ಮಕ್ಳು ಕಣ್ಣಾಗಿ ನೀರು ತರಿಸಿ ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಪ್ರೀತಿ ಕೇಳ್ತಾರೆ. ಮನೆ ಇರೋ ಜಿಡ್ಡಿ ಪತ್ರ ಎಲ್ಲ ಆಚೆ ಹಾಕ್ಬೇಕು. ಇದನ್ನ ಬ್ಯಾನ್ ಮಾಡ್ತಿದ್ದೀನಿ. ಇದು ನನ್ನ ಆರ್ಡರ್. ಅರ್ಥ ಆಯ್ತಾ? ಸರಿ, ನಿಮ್ಗೆ 2 ನಿಮಿಷ ಹೂ ಮುಗೀತು. ನನಗೆ 2 ನಿಮಿಷ ಹೂ ಮುಗೀತು. ಹೊರಡಿ. ಸೀರೆ ನೆನ್ಸಿ 2 ದಿನ ಆಯ್ತು. ಆಯ್ತು, ಬಿಟ್ಬಿಡ್ತೀನಿ. ಊರಿಗೆ ಡಿಸಿಎಂ ಬಂದವರಂದ್ರೆ ಊರಿನ ಸಮಸ್ಯೆ ಬಗ್ಗೆ ಕುರಿತು ಮೀಟಿಂಗ್ ನಡೆದಿದೆ. ಊರಲ್ಲಿ ರೋಡ್ ಆಗಿಲ್ಲ, ಕಾಲ ಬಗ್ಗೆ ಬಿಡೋದಿಲ್ಲ. ಅದ್ರ ಬಗ್ಗೆ ಕೂತು ಮಾತಾಡ್ತಿದ್ದೆ. ಈಗಲೇ ಬಂದ್ಬಿಡ್ತೀನಿ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಕಣೆ. ಬಟ್ಟೆ ಹೋಗಿ ಬಿಡ್ರಮ್ಮ. ಮಗು ಯಾವಾಗಾಯ್ತು? ನಂತರ ದೊಡ್ಡ ಮನುಷ್ಯ ಆಗ್ತಾನೆ. ಇದು ಯಾರು? ಸಂಜು ಅಂತ. ಲೋಕಿ. ಮಂಜು. ಮತ್ತಿನ್ನೇನ್ ಹೆಸರಿಡ್ಲಿ?
ಕಾಫಿ ಕೇಳಿ ಅರ್ಧ ಗಂಟೆ ಆಯ್ತು. ಸಾವಿತ್ರಿ ಏನಕ್ಕೆ ಬಂದಿದ್ಯಾ? ಹೌದಾ? ತುಂಬಾ ಚೆನ್ನಾಗಿದೆ. ಓ ನಮಸ್ಕಾರ ಅಮ್ಮ. ಏನು ಕಿತಾಪತಿ ಇಲ್ಲ ತಾನೆ? ಸ್ವಾತಿ ಇನ್ನೊಂದ್ಸತಿ ಏನಾದ್ರು ಮಾಡಿದ್ರೆ ಹೇಳು. ಸಾರಿ. ಮಸಾಜ್ ಮಾಡ್ತೀಯಾ? ಓ ಯಾರ ಜನ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಕೇಳಿಸ್ತು ಬಂದೆ. ಹೆಂಡತಿ ಕೈಲಿ ಮಸಾಜ್ ಮಾಡಿಸ್ಕೊತಿದ್ದೀನಿ.